ಎಟಿಎಂ ದರೋಡೆಕೋರರಿಗೆ 14 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದ ನ್ಯಾಯಾಲಯ. ಬೀದರ್ ನಗರದಲ್ಲಿ ಕಳೆದ 1.5 ವರ್ಷದ ಹಿಂದೆ ನಡೆದ ಎಟಿಎಂ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಹಾರ್ ಮೂಲದ 2 ದರೋಡೆಕೋರರನ್ನು ಬಂಧಿಸಿ ಬೀದರ್ ನಗರಕ್ಕೆ ಕರೆತಂದ ಬೀದರ್ನ ಪೊಲೀಸರ ತಂಡ ಆರೋಪಿಗಳಿಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದು, ಹೆಚ್ಚಿನ ವಿಚಾರಣೆಗಾಗಿ ನ್ಯಾಯಾಲಯವು ಆರೋಪಿಗಳಿಗೆ ಮುಂದಿನ 14 ದಿನಗಳ ಕಾಲ ಪೊಲೀಸ್ ವಶಕ್ಕೆ ನೀಡಿ ಆದೇಶ ಹೊರಡಿಸಿದೆ. ಬಿಹಾರ್ ಮೂಲದ ಬಂಧಿತ ದರೋಡೆಕೋರರಾದ ಅಮನ್ ಕುಮಾರ್ ಸಿಂಗ್ ಹಾಗೂ ಅಲೋಕ್ ಕುಮಾರ್ ಎನ್ನುವವರನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದು, ನ್ಯಾಯಾಲಯದಿಂದ ಕಸ್ಟಡಿಗೆ ಪಡೆದಿರುವ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇಂದು ಶುಕ್ರವಾರ ಸಂಜೆ 5 ಗಂಟೆ ಸುಮಾರಿಗೆ ಘಟನೆ ನಡೆದಿರುವ ಸ್ಥಳಕ್ಕೆ ಆರೋಪಿಗಳನ್ನು ಕರೆತಂದು ಸ್ಥಳ ಮಹಜರು ನಡೆಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿಯವರ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಭದ್ರತೆ ನಡುವೆ ಆರೋಪಿಗಳನ್ನು ಸ್ಥಳಕ್ಕೆ ಕರೆತಂದಿರುವ ಪೊಲೀಸ್ ಅಧಿಕಾರಿಗಳು ಘಟನೆಗೆ ಸಂಬಂಧಿಸಿದಂತೆ ಆರೋಪಿಗಳಿಂದ ಹೆಚ್ಚಿನ ಮಾಹಿತಿ ಕಲೆ ಹಾಕಿದರು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಆರೋಪಿಗಳನ್ನು ನೋಡಲು ಜನರು ಸುತ್ತಲೂ ಕಿಕ್ಕಿರಿದು ನಿಂತಿರುವ ದೃಶ್ಯ ವಿಶೇಷವಾಗಿ ಗಮನ ಸೆಳೆಯುತ್ತಿತ್ತು. ಏನು ಒಂದು ಶಿವಕುಮಾರನ್ನ ಗುಂಡಳ್ಳಿ ಅನ್ನುವಂಥ ಏನು ಒಬ್ಬ ಸಿಬ್ಬಂದಿ ಅವನು ಕೂಡ ಗುಂಡೆಟ್ಟನ್ನು ಹೊಡೆದಿದ್ರು. ಅವಾಗ ಸಾವು ಬದುಕಿನ ಮಧ್ಯೆ ಈಗ ಏನು ಹೋರಾಡಿ ಬಂದಿದ್ದಾರೆ. ಈಗ ಸ್ಥಳದಲ್ಲಿ ಯಾವ ರೀತಿ ಮಾಜರು ಮಾಡ್ತಾ ಇದ್ದಾರೆ ಎಲ್ಲವನ್ನು ಅಂದರೆ ಯಾವ ರೀತಿ ಬಿಹಾರದಿಂದ ಹೈದರಾಬಾದ್ ಆಗಸ್ಟ್ 12ರಂದು ಈ ಒಂದು ಆರೋಪಿಯನ್ನ ಏನು ದಾಮೋದರಪುರ ಗ್ರಾಮದಲ್ಲಿ ಬಿಹಾರ ರಾಜ್ಯದ ವೈಶಾಲಿ ಜಿಲ್ಲೆಯ ದಾಮೋದರಪುರ ಗ್ರಾಮದಲ್ಲಿ ಎಟಿಎಂ ಸಿಬ್ಬಂದಿ ಹತ್ಯೆಯನ್ನ ಮಾಡಿ 83 ಲಕ್ಷ ರೂಪಾಯಿದ ಒಂದು ಬ್ಯಾಗ್ ಅನ್ನ ತೆಗೆದುಕೊಂಡು ಮೋಹನ್ ಮಾರ್ಕೆಟ್ ಮಾರ್ಗವಾಗಿ ಏನು ದುಲ್ಹಣ್ಣ ದರ್ವಾಜಾ ಮೂಲಕ ತೆಲಂಗಾಣಕ್ಕೆ ಹೋಗಿದ್ರು. ಏನು ತೆಲಂಗಾಣದ ಹೈದರಾಬಾದ್ನಲ್ಲಿ ಏನು ರೋಷನ್ ಟ್ರಾವೆಲ್ಸ್ ಅಲ್ಲಿಯೂ ಕೂಡ ಏನು ಅಲ್ಲಿಂದ ಛತ್ತೀಸ್ಗಢದ ರಾಯಪುರ್ಗೆ ಹೋಗಲಿಕ್ಕೆ ಪ್ರಯತ್ನಿಸಿದ್ರು. ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಬೇರೆ ವ್ಯಕ್ತಿಯ ಹೆಸರಿನಲ್ಲಿ ಟಿಕೆಟ್ ಅನ್ನು ಬೀದರ್ ಪೊಲೀಸರು ಎಡೆಮುರಿ ಕಟ್ಟಿ ಇವತ್ತು ಬೀದರ್ಗೆ ತಂದಿರತಕ್ಕಂಥದ್ದು ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ. ಈಗಾಗಲೇ ಸ್ಥಳ ಮಹಾರಾಜರು ಕೂಡ ನಡೀತಾ ಇದೆ. ಮತ್ತೆ ಈ ಒಂದು ಸ್ಥಳ ಮಹಾರಾಜರು ನಡೆದ ಬಳಿಕ ಈ ಕೃತ್ಯದ ಮೂಲಕ ಏನು ಘಟನೆ ನಡೆದ ಬಳಿಕ ಎಲ್ಲಿಂದ ಯಾವ ಏನು ಹೈದರಾಬಾದ್ಗೆ ಯಾವ ಮಾರ್ಗವಾಗಿ ಹೋದ್ರು, ಹೇಗೆ ಹೋದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾರೆ. ಮತ್ತೆ ಆ ಬಗ್ಗೆ ಮಾಹಿತಿಯನ್ನು ಕೂಡ ಸಂಗ್ರಹಿಸ್ತಾರೆ. ಮತ್ತೆ ಹೈದರಾಬಾದ್ಗೂ ಕೂಡ ಇಲ್ಲಿಂದ ದರೋಡೆಕೋರನ್ನ ಕರೆದೊಯ್ದು ಪ್ರದೀಪ್ ಕುಂಟಿ ಅವರ ನೇತೃತ್ವದ ಈ ತಂಡ ಏನಿದೆ, ಇದೇ ತಂಡ ಈ ಒಂದು ಅಮನ್ ಕುಮಾರ್ ಮತ್ತು ಅಲೋಕ್ ಕುಮಾರ್ ಎಂಬ 2 ಆರೋಪಿಗಳನ್ನ ಎಡೆಮುರಿ ಕಟ್ಟಿ ಇವತ್ತು ಬೀದರ್ಗೆ ತಂದಿರತಕ್ಕಂಥದ್ದು. ಏನೋ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ಮತ್ತೆ ಏನು ಹಣ ಒಂದು ಜಪ್ತಿ ಮಾಡೋ ರಿಕವರಿ ಒಂದು ಕಾರ್ಯ ಕೂಡ ಮಾಡ್ತಾರೆ. ಏನು ಜನವರಿ 27ರ ಒಳಗಾಗಿ 14 ದಿನಗಳ ಒಳಗಾಗಿ ಈ ಒಂದು ಪ್ರಕ್ರಿಯೆ ಎಲ್ಲವೂ ಕೂಡ ಮುಗಿಬೇಕಾಗಿದೆ. ಹೀಗಾಗಿ ಪೊಲೀಸರು ಕೂಡ ತೀವ್ರ ವಿಚಾರಣೆಯನ್ನು ನಡೆಸಿರ್ತಕ್ಕಂಥದ್ದು. ಮತ್ತೆ ಈ ಒಂದು ಏನು ಓರ್ವ ಸಿಬ್ಬಂದಿಯನ್ನು ಹತ್ಯೆ ಮಾಡಿರ್ತಕ್ಕಂಥ ಏನು ನಟೋರಿಯಸ್ ಕ್ರಿಮಿನಲ್ಗಳಿದ್ದಾರೆ, ಇವರಿಗೆ ತಕ್ಕ ಶಿಕ್ಷೆಯನ್ನು ಹೊರಡಿಸಬೇಕಂತ ಒಂದು ಪೊಲೀಸರು ಕೂಡ ಈಗ ಪಲಾವನೆ ಹೊರತೊಂದಿರ್ತಕ್ಕಂಥದ್ದು. ಮತ್ತೆ ಬೀದರ್ ಜಿಲ್ಲೆಯ ಜನರ ಕೂಡ ಆಶಯ ಕೂಡ ಇದೇ ಆಗಿರ್ತಕ್ಕಂಥದ್ದು. ಏನು ಸಂಜೀವ್ ಕುಮಾರ್ ಜೊತೆ ದುರ್ಗಪ್ಪ, ನ್ಯೂಸ್ 18 ಬೀದರ್. ಅದಕ್ಕೆ ಮೊಬೈಲ್ ಮುಂದೆ ಹೋಗೋಣ. ಮೊಬೈಲ್ क्या क्या